ಓಂ ನಮಃ ಶಿವಾಯ. ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ನಮಸ್ತೆ, ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನಾನ್ ಕೂಡ ಆರಾಮಾಗಿದ್ದೀನಿ. ಸೊ ಈ ವ್ಲಾಗ್ ನಾನು 2 ದಿವಸ ಶೂಟ್ ಮಾಡ್ಕೊಂಡಿದ್ದೀನಿ. ಯುಗಾದಿ ಹಿಂದಿನ ದಿವಸ ಅಮಾವಾಸ್ಯೆ ಇತ್ತಲ್ಲ, ಸೊ ಅವತ್ತು ಮತ್ತು ಯುಗಾದಿ ದಿನ ನಾನು ಏನೆಲ್ಲ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ವ್ಲಾಗ್ ಆಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವಿಡಿಯೋ ಲಾಂಗ್ ಆಗಿದೆ. ಅಂದ್ರೆ 2 ದಿವಸದ್ದು ಒಂದೇ ಬ್ಲಾಗ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಅಮಾವಾಸ್ಯೆ ದಿನ ಮತ್ತು ಯುಗಾದಿ ದಿವಸ ನಾನು ಏನೆಲ್ಲ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ರೆ ಸೊ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಬ್ಬದ ದಿನ ಬಂತು ಅಂದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಸಿಕ್ಕಾಪಟ್ಟೆ ಕೆಲ್ಸಾನು ಇರತ್ತೆ, ಸಿಕ್ಕಾಪಟ್ಟೆ ಖುಷಿನೂ ಇರತ್ತೆ. ಸೊ ನಾನು ಅಮಾವಾಸ್ಯೆ ದಿನ ಮಾರ್ನಿಂಗ್ ಹಿಡ್ದ ಮತ್ತು ಸಂಡೇ ಈವ್ನಿಂಗ್ ವರೆಗೂ ಇದನ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ನಂದು ಎದ್ದ ತಕ್ಷಣ ಫಸ್ಟ್ ನನ್ನ ಕೆಲ್ಸಾನೇ ವಾರ್ಮ್ ವಾಟರ್ ಅಂದ್ರೆ ಉಗುರು ಬೆಚ್ಚಗಿನ ನೀರನ್ನ ನಾನು ಕುಡಿತೀನಿ. ಕುಡ್ದಾದ್ಮೇಲೆ ಕೆಲ್ಸಾನ ಸ್ಟಾರ್ಟ್ ಮಾಡ್ಕೋತೀನಿ. ದಿನ ರಾತ್ರಿ ನಾನು ಅಡುಗೆ ಮನೆನ ಕ್ಲೀನ್ ಮಾಡೇ ಮಲ್ಕೊಂಡಿರ್ತೀನಿ. ಬಟ್ ಕೆಲವೊಂದಿಷ್ಟು ಬಾಂಡೆ ಉಳಿದ್ಬಿಟ್ಟಿರುತ್ತೆ. ಯಾಕಪ್ಪ ಅಂತಂದ್ರೆ ಇವರು ಶಾಪ್ ಇಂದ ಸ್ವಲ್ಪ ಲೇಟ್ ಆಗಿ ಬರ್ತಾ ಇರ್ತಾರೆ. ಅವ್ರು ಬಂದ ತಕ್ಷಣ ಊಟ ಎಲ್ಲ ಮಾಡ್ತಾ ಇರ್ತಾರಲ್ಲ. ಸೊ ಹಂಗಾಗಿ ಬಿಸಿ ಮಾಡಿ ಹಾಕೊಡ್ಲಿಕ್ಕೆ ಅವೆಲ್ಲ ಬೇಕಾಗಿರುತ್ತೆ. ಆ ಅಡುಗೆ ಮಾಡಿರ್ತಕ್ಕಂಥ ಪಾತ್ರೆಗಳನ್ನ ಕೆಲವೊಂದಿಷ್ಟು ಹಾಗೆ ಇಟ್ಬಿಟ್ಟಿರ್ತೀನಿ. ಅವನ್ನ ಬೆಳಗ್ಗೆ ಎದ್ದ ತಕ್ಷಣ ತೊಳೆದಾದ್ಮೇಲೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ಇದಾದ್ಮೇಲೆ ಕಸ ಗುಡಿಸಿ ಫ್ಲೋರ್ ಅನ್ನ ಕ್ಲೀನ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಇವತ್ತು ಸ್ಯಾಟರ್ಡೆ, ನಾನು ರೆಗ್ಯುಲರ್ ಆಗಿ ಸ್ಯಾಟರ್ಡೆ ಕಂಪಲ್ಸರಿ ಫ್ಲೋರ್ ಅನ್ನ ಕ್ಲೀನ್ ಮಾಡ್ತೀನಿ. ಮತ್ತೆ ಇವತ್ತು ಹಬ್ಬನೂ ಇತ್ತು, ಅಂದ್ರೆ ಅಮಾವಾಸ್ಯೆನೂ ಇತ್ತಲ್ಲ. ಸೊ ಹಂಗಾಗಿ ಫ್ಲೋರ್ ಅನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಕಸ ಅಂದ್ರೆ ಪಾತ್ರೆ ತೊಳೆದು ಇದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ನಾನು ಕಸ ಗುಡಿಸ್ಕೊಂಡು ಫ್ಲೋರ್ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಫ್ಲೋರ್ ಕ್ಲೀನ್ ಮಾಡೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡಬೇಕು ಅಂತ ಅನ್ಕೊಂಡಿದೀನಿ. ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು, ಯಾರಾದ್ರೂ ಗೊತ್ತಿಲ್ಲ ಅಂತನ್ನೋರಿಗೆ ಇದು ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನಾವು ಫ್ಲೋರ್ ಅನ್ನ ನಾರ್ಮಲ್ ಆಗಿ ಯಾಕೆ ಕ್ಲೀನ್ ಮಾಡ್ತೀವಿ ಮನೇಲಿ ಹೆಣ್ಮಕ್ಳು? ಮನೆ ಸ್ವಚ್ಛವಾಗಿರ್ಲಿ, ಕ್ಲೀನ್ ಆಗಿರ್ಲಿ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇರ್ತೀವಿ. ಸೊ ಫ್ಲೋರ್ ಅನ್ನ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇರ್ತೀವಿ. ಬಟ್ ಇದ್ರ ಹಿಂದಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ, ಕೆಟ್ಟ ದೃಷ್ಟಿ ಎಲ್ಲ ಹೋಗ್ಲಿ ಅಂತ ನಾವು ಫ್ಲೋರ್ ಅನ್ನ ಕ್ಲೀನ್ ಮಾಡ್ಬೇಕು ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದೆ. ಅದ್ರ ಜೊತೆಗೆ ನಾವು ಫ್ಲೋರ್ ಕ್ಲೀನ್ ಮಾಡೋದ್ರ ಜೊತೆಗೆ ಓನ್ಲಿ ನೀರ್ ಹಾಕಿ ಫಿನೈಲ್ ಹಾಕಿ ಫ್ಲೋರ್ ಅನ್ನ ಕ್ಲೀನ್ ಮಾಡ್ಕೊಂಡ್ರೆ ಕ್ಲೀನ್ ಅಂತೂ ಆಗತ್ತೆ. ಬಟ್ ನೆಗೆಟಿವ್ ಎನರ್ಜಿ, ಮನೇಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನ ನಾವು ಹೊರಗೆ ಹಾಕ್ಬೇಕಂದ್ರೆ ಕೆಲವೊಂದಿಷ್ಟು ಉಪಾಯಗಳನ್ನ ಮಾಡಿಕೊಂಡು ನಾವು ಫ್ಲೋರ್ ಅನ್ನ ಕ್ಲೀನ್ ಮಾಡಿದ್ವಿ ಅಂತಂದ್ರೆ ನಮಗೆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಆಗತ್ತೆ ಮತ್ತು ಮನೆಯಲ್ಲಿ ಸಮಾಧಾನ ಮತ್ತು ಶಾಂತಿ, ಸುಖ ಇದೆಲ್ಲ ನೆಲೆಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಫಸ್ಟ್ ಈ ಫ್ಲೋರ್ ಕ್ಲೀನ್ ಮಾಡೋದ್ರ ಬಗ್ಗೆ ಮಾಹಿತಿ ಏನಪ್ಪಾ ಅಂತಂದ್ರೆ ಫ್ಲೋರ್ ಕ್ಲೀನ್ ಅನ್ನ ನಾವು ಮಾರ್ನಿಂಗೇ ಮಾಡ್ಕೋಬೇಕು. ಅಂದ್ರೆ ಬೆಳಗ್ಗೆನೆ ಮಾಡ್ಬೇಕು. ಯಾಕಂದ್ರೆ ಯಾವಾಗ ನಮಗ್ ಟೈಮ್ ಸಿಗುತ್ತೋ ಅವಾಗ ಫ್ಲೋರ್ ಕ್ಲೀನ್ ಮಾಡ್ಕೋಬಾರ್ದು. ಇದಕ್ಕೂ ಟೈಮ್ ಅಂತ ಇದೆ. ಸೊ ಮುಂಜಾನೆ ನಾವು 11 ಗಂಟೆ ಒಳಗಾಗಿ, ಏನೋ ನಿಮ್ಗೆ ಯಾವ ಟೈಮ್ ಅಲ್ಲಿ ಸೆಟ್ ಆಗತ್ತೆ ಆ ಟೈಮ್ ಅಲ್ಲಿ ಮಾಡ್ಕೋರಿ. ಮುಂಜಾನೆ 11 ಗಂಟೆ ಒಳಗಾಗಿ ನಾವು ಫ್ಲೋರ್ ಕ್ಲೀನ್ ಮಾಡೋದನ್ನ ಅಷ್ಟ್ರೊಳಗಾಗಿ ಮುಗಿಸ್ಕೊಂಡ್ಬಿಡ್ಬೇಕು. ಫ್ಲೋರ್ ಕ್ಲೀನ್ ಮಾಡಿದ್ಮೇಲೆನೆ ನಾವು ಪೂಜೆನ ಮಾಡ್ಕೋಬೇಕು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಡಿಗೆ ಎಲ್ಲ ಆದ್ಮೇಲೆ ಫ್ಲೋರ್ ಕ್ಲೀನ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವಾಗೆಲ್ಲ ಕೆಲಸ ಆಗಿರುತ್ತೆ, ಮನೆ ಕ್ಲೀನ್ ಆಗತ್ತೆ ಅಂತ ಕ್ಲೀನ್ ಮಾಡೋರು ಸಾಕಷ್ಟು ಜನ ಇರ್ತಾರೆ. ಬಟ್ ಅದೇನ್ ತಪ್ಪೋ ಸರಿಯೋ ನನಗ್ ಗೊತ್ತಿಲ್ಲ. ಬಟ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನ್ ಹೇಳತ್ತೆಪ್ಪ ಅಂತಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಕಸ ಗುಡಿಸಿ ಫ್ಲೋರ್ ಕ್ಲೀನ್ ಮಾಡ್ಕೊಂಡು ಪೂಜೆನ ಮಾಡಿದ್ರೆ ಸೊ ಮನೇಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತೆ ಅನ್ನೋದು ಹೇಳತ್ತೆ. ಸೊ ಹಂಗಾಗಿ ಮಾರ್ನಿಂಗ್ ಅಂದ್ರೆ ನಿಮ್ಗೆ ಯಾವ ಟೈಮಲ್ಲಿ 11 o'clock ಒಳಗಾಗಿ ಫ್ಲೋರ್ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ನೀವು ದೇವ್ರ ಪೂಜೆಯನ್ನ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇನ್ನು ಏನಪ್ಪಾ ಅಂತಂದ್ರೆ ಫ್ಲೋರ್ ಕ್ಲೀನ್ ಮಾಡೋ ನೀರಿನಲ್ಲಿ ಸ್ವಲ್ಪ ಶನಿವಾರ, ಮಂಗಳವಾರ ದಿವಸ ನೀವು ಕ್ಲೀನ್ ಮಾಡೋದಾದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಕ್ಲೀನ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಮತ್ತೆ ಇನ್ನು ಅಮಾವಾಸ್ಯೆ, ಹುಣ್ಣಿಮೆ ಈ 15 ದಿವಸಗಳಿಗೆಲ್ಲ ಬರುತ್ತಲ್ಲ. ಸೊ ಅಂತ ದಿನಗಳಲ್ಲಿ ಆಲಂ ಅಥವಾ ಪಿಟ್ಕರಿ, ಸ್ಫಟಿಕ ಅಂತಾರಲ್ಲ.
ಸೊ ಅದನ್ನ ಹಾಕೊಂಡು ಕ್ಲೀನ್ ಮಾಡ್ಬೇಕು. ಅದು ತುಂಬಾನೇ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಆದಷ್ಟು ಬೇಗನೆ ಹೊಡೆದೋಡಿಸುತ್ತೆ. ಮನೆಯಲ್ಲಿ ಒಂಥರ ನೆಮ್ಮದಿ ವಾತಾವರಣ ಸೃಷ್ಟಿ ಮಾಡುತ್ತೆ ಅನ್ನೋದು ಹೇಳತ್ತೆ. ಸೊ ನಾ ಆಗ್ಲೇ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಸ್ಫಟಿಕ ಅದನ್ನ ಸ್ವಲ್ಪ ತಗೊಂಡು ಬಿಸಿನೀರಲ್ಲಿ ಅಂದ್ರೆ ಅದು ಒಮ್ಮೆ ಕರಗೋದಿಲ್ಲ, ಸ್ವಲ್ಪ ಕಲ್ಲು ಟೈಪ್ ಇರತ್ತೆ. ಸೊ ಅದನ್ನ ನೀರಲ್ಲಿ ಹಾಕೊಂಡು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಅದನ್ನ ಕಾಯಿಸ್ಕೊಂಡು ಅದು ಕರಗಾದ್ಮೇಲೆ ಫ್ಲೋರ್ ಕ್ಲೀನ್ ಮಾಡೋ ನೀರಲ್ಲಿ ಹಾಕೊಂಡು ಫ್ಲೋರನ್ನ ಕ್ಲೀನ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇದನ್ನ ದಿನಾ ಮಾಡ್ಬೇಕಂತೇನಿಲ್ಲ. ಅಮಾವಾಸ್ಯೆ, ಹುಣ್ಣಿಮೆ ಇಂಥ ಹಬ್ಬದ ದಿನಗಳಲ್ಲಿ ನಾವು ಫಸ್ಟ್ ಫ್ಲೋರನ್ನ ಕ್ಲೀನ್ ಮಾಡ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ನಾವು ಈ ತರ 15 ದಿವಸಗೊಮ್ಮೆ ನಾವು ಸ್ಫಟಿಕವನ್ನ ಹಾಕೊಂಡು ಫ್ಲೋರನ್ನ ಕ್ಲೀನ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ರೆಗ್ಯುಲರ್ ಆಗಿ ನೀವು ಮಂಗಳವಾರ, ಶನಿವಾರ ದಿವಸ ಕ್ಲೀನ್ ಮಾಡ್ಕೋದಾದ್ರೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣವನ್ನ ಹಾಕೊಂಡು ಅಥವಾ ಒಬ್ಬೊಬ್ರು ಗಂಜಲ ಅಂದ್ರೆ ಗೋಮೂತ್ರವನ್ನು ಹಾಕೊಂಡು ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಹಾಕೊಂಡು ನಾವು ಗೋಮೂತ್ರ ಮತ್ತು ಅರಿಶಿಣವನ್ನ ಹಾಕೊಂಡು ಕ್ಲೀನ್ ಮಾಡೋದಾದ್ರೆ ಶುಕ್ರವಾರ ದಿವಸ ಮಾಡ್ಕೊಳ್ಳಿ. ಮಂಗಳವಾರ ಮತ್ತು ಶನಿವಾರ ದಿವಸ ನೀವು ಕ್ಲೀನ್ ಮಾಡ್ಕೋದಾದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಆಗತ್ತೆ. ಸೊ ಮನೆಯಲ್ಲಿ ಸದಾ ಲಕ್ಷ್ಮೀ ತಾಯಿ ನೆಲೆಸಿರ್ತಾಳೆ, ಸುಖ, ಶಾಂತಿ, ನೆಮ್ಮದಿ ಇರತ್ತೆ ಅನ್ನೋದು ಆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದೆ. ಸೊ ನಾನು ಕೂಡ ಇದನ್ನೇ ಪಾಲನೆ ಮಾಡ್ತೀನಿ. ಸೊ ಇದು ಗೊತ್ತಿರ್ಬೋದು, ಇದಕ್ಕಿಂತ ಜಾಸ್ತಿ ಮಾಹಿತಿನೂ ಯಾರಿಗಾದ್ರೂ ಗೊತ್ತಿರ್ಬೋದು. ಸೊ ನಾನು ಏನ್ ಪಾಲಿಸ್ತೇನೋ ಅದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಂದು ಫ್ಲೋರ್ ಎಲ್ಲ ಕ್ಲೀನ್ ಆದ ಬಳಿಕ ನಾನು ಹೊಸ್ತಿಲು ಪೂಜೆಯನ್ನ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಹೊಸ್ತಿಲ ಪೂಜೆ ಮೇಲೆ ನಾ ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೆ. ಏನಪ್ಪಾ ಅಂತಂದ್ರೆ ನಾವು ಹೊಸ್ತಿಲ ಪೂಜೆ ಮಾಡ್ಬೇಕಾದ್ರೆ 24 ಎಲೆಗಳ ರಂಗೋಲಿಯನ್ನ ಹೊಸ್ತಿಲಿಗೆ ಹಾಕ್ಬೇಕು. ಮತ್ತೆ ದಿನ ನಾವು ಹೊಸ್ತಿಲನ್ನು ತೊಳೆದಾದ್ಮೇಲೆ ಅದಕ್ಕೆ ಅರಿಶಿಣವನ್ನ ಹಚ್ಚಿ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು. ದಿನ ಹೊಸ್ತಿಲ್ ಪೂಜೆನ ಮಾಡ್ಲೇಬೇಕು. ಇದ್ರ ಬಗ್ಗೆನೂ ನಾನು ಒಂದ್ ಹಿಂದೆ ಯಾವ ತರ ನಾವು ಹೊಸ್ತಿಲ್ ಪೂಜೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಬೇಕಾದವರು ನನ್ನ ಚಾನಲ್ ಅಲ್ಲಿ ಆ ವಿಡಿಯೋನ ನೋಡ್ಬೋದು, ಹೇಗ್ ಮಾಡ್ಬೇಕು ಅನ್ನೋದನ್ನ. ಸೊ ಮತ್ತೆ ಹಾಕ್ಬೇಕಾದ ರಂಗೋಲಿಯಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಸಣ್ಣುಪ್ಪನ್ನ ಬೆರೆಸಿ ಸ್ವಲ್ಪ ಅಷ್ಟು ಬೆರೆಸಿ ನಾವು ರಂಗೋಲಿಯನ್ನ ಹಾಕಿದ್ವಿ ಅಂದ್ರೆ ನಮ್ ಮನೆ ಹೊಸ್ತಿಲು ದಾಟಿ ಯಾವುದೇ ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರೋದಿಲ್ಲ ಅನ್ನೋದು ನಂಬಿಕೆ ಇದೆ. ಸೊ ಹಂಗಾಗಿ ನಾನು ಪ್ರತಿ ಸರ್ತಿ ರಂಗೋಲಿ ಪಾಕೆಟ್ ಯಾವಾಗ ಹೊಸದ್ ತರ್ತೇನೋ ಅವಾಗ ಅದರಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ ಅದನ್ನ ಮಿಶ್ರಣ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇವತ್ತು ಸ್ಯಾಟರ್‌ಡೇ ಇತ್ತು, ಮಕ್ಕಳದು ಸ್ಕೂಲ್ ಬೇಗನೆ ಬಿಡತ್ತೆ ಅಂತ ಹೇಳಿ ನಂದು ಈ ಕೆಲಸ ತುಂಬಾನೇ ಇತ್ತಲ್ಲ. ಸೊ ಹಂಗಾಗಿ ಇನ್ನೂ ಸ್ನಾನ ಮಾಡ್ಕೊಂಡಿದ್ದಿದ್ದಿಲ್ಲ ನಾನು. ಇವ್ರೇನ್ ಮಾಡ್ಬಿಟ್ರು, ಅಮ್ಮ ನಾವು ಬೇಗನೆ ಸ್ನಾನ ಮಾಡ್ಕೊಂಡು ಅವ್ರ ಪಪ್ಪ ಎಲ್ಲ ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದಿದ್ರು. ಸೊ ಅದನ್ನೇ ತಿನ್ಕೊಂಡು ಸ್ವಲ್ಪ ನೂಡಲ್ಸ್ ಎಲ್ಲ ಮಾಡ್ಕೊಂಡು ಅವರು ಸ್ಕೂಲಿಗೆ ರೆಡಿ ಆದ್ರು. ಸೊ ಅವತ್ತು ಸ್ಕೂಲಿಗೆ ಸ್ವಲ್ಪ ದಿನಕ್ಕಿನ್ನ 10 ಮಿನಿಟ್ಸ್ ಬೇಗನೆ ರೆಡಿ ಆಗಿದ್ರು. ಹಾಗಾಗಿ ಅವ್ರ ಅಂದ್ರೆ ನಮ್ಮ ಅತ್ತೆ ಮಗಳು ಅವ್ರಿಗೋಸ್ಕರ ಒಂದು ಟೆನ್ನಿಸ್ ಅನ್ನ ಕಳ್ಸಿದ್ಲು. ಸೊ ಅದನ್ನ ಆಟ ಆಡ್ತೀವಮ್ಮ ಅಂತ ಹೇಳಿ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿದ್ರು ಅದನ್ನ ತಗೊಂಡು. ಆಮೇಲೆ ಅವರು ಅಂದ್ರೆ 10 ಮಿನಿಟ್ಸ್ ಬೇಗನೆ ರೆಡಿ ಆಗಿದ್ರಲ್ಲ. ಸೊ ಹಂಗಾಗಿ ಒಂದ್ 10 ನಿಮಿಷ ಆಟ ಆಡಿ ಆಮೇಲೆ ಸ್ಕೂಲಿಗೆಲ್ಲ ಹೋದ್ರು ಅವರು. ಆಮೇಲೆ ಅವ್ರು ಹೋದಾದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ನನ್ನ ಕೆಲ್ಸನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ. ಇವ್ರು ಪಪ್ಪ ಮತ್ತು ನಮ್ ತಮ್ಮನ ಮಗ. ಸೊ ಹಂಗೆ ಅವರು ನಾವು ಒಂದೇ ಮನೆಯಲ್ಲಿ ಇರೋದು. ಒಂದೇ ಮನೆಯಲ್ಲಿ ಕೆಳಗಡೆ ಮೇಲ್ಗಡೆ ಮನೆ ಇದೆ. ಸೊ ಹಂಗಾಗಿ ಪಪ್ಪ ಆಗಾಗ ಬರ್ತಾ ಇರ್ತಾರೆ. ಹಾಗೆ ಅವ್ರದೊಂದು ವಿಡಿಯೋ ಕ್ಲಿಪ್ ತಗೊಂಡೆ. ಆಮೇಲೆ ಸ್ನಾನ ಮಾಡ್ಕೊಂಡ್ ಬಂದು ನಾನ್ ರೆಡಿ ಆಗಿ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ. ಹಬ್ಬದ ದಿವಸ ಅಂತೂ ಎಲ್ಲರಿಗೂ ಸಿಕ್ಕಾಪಟ್ಟೆ ಕೆಲಸ, ನನ್ಗೂ ಕೂಡ ಹಾಗೇನೆ ಕೆಲಸ ಇತ್ತು. ಸೊ ನಾನು ಸ್ನಾನ ಮಾಡ್ಕೊಂಡ್ ಬಂದಾದ್ಮೇಲೆ ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊಂಡೆ. ಇವರು ಎದ್ದಿದ್ರು. ಸೊ ಸ್ವಲ್ಪ ಟೀ ಎಲ್ಲ ಮಾಡ್ತಿ ಅಂತ ಏನ್ ಕೇಳ್ತಾ ಇದ್ರು. ನಾನು ಅವತ್ತು ಫ್ಲೋರ್ ಎಲ್ಲ ಕ್ಲೀನ್ ಮಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ಕೆಲಸ ಆಗಿತ್ತಲ್ಲ. ಸೊ ಸ್ನಾನ ಮಾಡ್ಕೊಂಡ್ ಬಂದು ಟೀ ಕುಡ್ದಾದ್ಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ. ಇವ್ರ ಜೊತೆ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಅನ್ನ ಸ್ಪೆಂಡ್ ಮಾಡಿದೆ. ಫಸ್ಟ್ ನಂದು ಸ್ನಾನ ಆದ ಬಳಿಕ ಕೆಲಸ ಏನಪ್ಪಾ ಅಂತಂದ್ರೆ ದೇವರಿಗೆ ನಮಸ್ಕಾರ ಮಾಡೇನೆ ಕೆಲಸ ಸ್ಟಾರ್ಟ್ ಮಾಡ್ಕೋದು. ಒಂದೊಂದ್ ದಿನ ನಂದು ಪೂಜೆ ಏನೋ ಹೆಚ್ಚು ಕಡಿಮೆ ಟೈಮ್ ಆದ್ರೂ ಆಗ್ಲಿ, ಫಸ್ಟ್ ನಾನು ಸ್ನಾನ ಮಾಡಿದ್ಮೇಲೆ ದೇವ್ರಿಗೆ ನಮಸ್ಕಾರ ಮಾಡೇನೆ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ಇವ್ರು ಹೊರಗಡೆ ಹೋಗಿ ಅಮಾವಾಸ್ಯೆ ಇದೆ ಅಂತಲ್ಲ, ಇದೆ ಅಂತ ಹೂವೆಲ್ಲ ತಗೊಂಡ್ ಬಂದಿದ್ರು. ಸೊ ಅದನ್ನ ಕಟ್ ಮಾಡಿ ಇಟ್ಕೊಂತಾ ಇದ್ದೆ. ನಾನು ಹಾರ ಎಲ್ಲ ತರ್ಸೋದು ಮಾಡ್ಲಿಲ್ಲ. ಸೊ ಲೆಂತ್ ಆಗಿರೋ ಹೂವನ ಹಿಂಗ ತರ್ಸಿರ್ತೇನೆ. ಸೊ ಇದನ್ನ ಕಟ್ ಮಾಡಿ ಅವನ್ನ ಬಿಡಿಸಿ ಇಟ್ಕೊಂಡ್ರೆ
ಒಂದೇ ದಿನ ಅಲ್ಲ ಮತ್ತೆ ನೆಕ್ಸ್ಟ್ ಡೇ ಹೂ ಯೂಸ್ ಆಗತ್ತೆ ಅಂತ ಹೇಳಿ ಆ ತರದನ್ನೇ ನಾ ಮಾಲೆಯನ್ನ ತರಿಸ್ಕೊಂಡಿರ್ತೀನಿ. ಸೊ ಅವ್ರು ತಗೊಂಬಂದಿದ್ರು, ಅದನ್ನ ಕಟ್ ಮಾಡಿ ಇಟ್ಕೊಂತ ಇದ್ದೆ. ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ. ಈ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ನಾವು ಫ್ಲೋರ್ ಅಂದ್ರೆ ಈಗೇನ್ ನಾವು ಪೂಜೆ ಇರ್ತಕ್ಕಂಥ ದೇವ್ರನ್ನೆಲ್ಲ ಅಲ್ಲಿ ಕೂರಿಸ್ತಾ ಇರ್ತೀವಲ್ಲ, ಸೊ ಆ ಸ್ಥಳವನ್ನ ನಾವು ಸ್ವಲ್ಪ ಅರಿಶಿಣದಿಂದ ಫ್ಲೋರ್ ಅನ್ನ ಅದನ್ನ ಸ್ವಲ್ಪ ಅರಿಶಿಣ ಹಾಕಿ ಅದನ್ನ ಒರೆಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ದೇವ್ರನ್ನ ಕೂರ್ಸಿಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದನ್ನು ಕೂಡ ನಾನು ಪಾಲಿಸ್ತೀನಿ. ನೀವು ಯಾರಾದ್ರೂ ಪಾಲಿಸೋರಿದ್ರೆ ಕಂಟಿನ್ಯೂ ಮಾಡ್ಬೋದು. ಯಾಕಂದ್ರೆ ಇದರಿಂದ ಮನೆಯಲ್ಲಿ ದೈವಿ ಶಕ್ತಿ ಹೆಚ್ಚಾಗತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಸೊ ಹಂಗಾಗಿ ನಾನು ಫಸ್ಟ್ ಅದನ್ನೆಲ್ಲ ಫ್ಲೋರ್ ನೀರಿಂದ ಕ್ಲೀನ್ ಮಾಡಿದಾದ್ಮೇಲೆ ಸ್ವಲ್ಪ ಅರಿಶಿಣನ ಹಾಕಿ ಫ್ಲೋರ್ ಅನ್ನ ಅದನ್ನ ಸ್ವಲ್ಪ ಮತ್ತೆ ಹಾಗೆ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಮೇಲೆ ದೇವರನ್ನ ಕೂರ್ಸಿ ಪೂಜೆನ ಸ್ಟಾರ್ಟ್ ಮಾಡ್ಕೋತೀನಿ. ಇನ್ನು ಏನಪ್ಪಾ ಅಂತಂದ್ರೆ ರೆಗ್ಯುಲರ್ ಆಗಿ ನಾನು ಕಳಸದಲ್ಲಿ ಅಕ್ಷತೆ ಹಾಕೋದು, ಒಂದು ಬೆಳ್ಳಿ ಕಾಯಿನು, ಕುಂಕುಮ, ಅರಿಶಿನ, ಹೂವ ಹಾಕೊಂಡು ಪೂಜೆನ ಮಾಡ್ತಾ ಇರ್ತೀನಿ. ಸೊ ಇವು ಮಂಗಳ ದ್ರವ್ಯಗಳನ್ನ ನಾವು ದಿನಾನು ಪೂಜೆ ಮಾಡ್ಬೇಕಾದ್ರೆ ಈ 5 ಮಂಗಳ ದ್ರವ್ಯಗಳನ್ನ ನಾವು ಹಾಕಿ ಕಳಸವನ್ನ ಇಟ್ಟು ಪೂಜೆ ಮಾಡಿದ್ವಿ ಅಂತಂದ್ರೆ ಸದಾ ಲಕ್ಷ್ಮೀ ತಾಯಿ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ. ಯಾವುದಕ್ಕೆ ತೊಂದರೆ ಆಗದ ಹಾಗೆ ನೋಡ್ಕೊಂತಾಳೆ, ಯಾವುದಕ್ಕೂ ಕೊರತೆ ಆಗದ ಹಾಗೂ ನೋಡ್ಕೋತಾಳೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಹಂಗಾಗಿ ನಾನು ಅದನ್ನೇ ಪಾಲಿಸ್ತೀನಿ. ಇನ್ನೂ ಒಂದ್ ಏನಪ್ಪಾ ಅಂತಂದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ನಾವು ಪೂಜೆ ಮಾಡ್ಬೇಕಾದ್ರೆ ಇನ್ನೂ ಒಂದು ವಿಷಯ ಏನು ಪಾಲಿಸ್ಬೇಕಪ್ಪ ಅಂತಂದ್ರೆ ಹಾಲಿನಲ್ಲಿ ಸ್ವಲ್ಪ ಅರಿಶಿಣವನ್ನ ಹಾಕಿ ಕಲ್ಸ್ಕೊಂಡು ಮೇನ್ ಡೋರ್ ಇರುತ್ತಲ್ಲ, ಅಂದ್ರೆ ದ್ವಾರ ಬಾಗಿಲ ಫಸ್ಟ್ ಎಂಟ್ರನ್ಸ್ ಬಾಗಿಲ ಇರುತ್ತಲ್ಲ, ಸೊ ಆ ಬಾಗಿಲಿಗೆ ಸ್ವಸ್ತಿಕನ್ನ ತೆಗೆದ್ಬಿಟ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಇದನ್ನೇನ್ ನೀವು ಅಮಾವಾಸ್ಯೆಗೆ ಒಮ್ಮೆ ಮಾಡಿದ್ರು ನಡೆಯುತ್ತೆ, ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಈ ತರ 15 ದಿವಸಗೊಮ್ಮೆ 15 ದಿವಸಗೊಮ್ಮೆ ಈ ತರ ಮಾಡಿದ್ರು ನಡೆಯುತ್ತೆ. ಅಮಾವಾಸ್ಯೆ ದಿನ ನಮ್ ಕೆಲ್ಸ ಏನಪ್ಪಾ ಅಂತಂದ್ರೆ ಜಾಸ್ತಿ ದೇವರ ಕೆಲಸವನ್ನ ಮಾಡ್ತಾ ಇರ್ತೀವಿ. ಸೊ ಪೂಜೆ ಗೀಜೆ ಎಲ್ಲ ಮಾಡ್ತಾ ಇರ್ತೀವಲ್ಲ, ಸ್ವಲ್ಪ ಟೈಮ್ ಅನ್ನ ನಾವು ಜಾಸ್ತಿ ಇದಕ್ಕೆ ಕೊಟ್ಟು ಈ ತರದೆಲ್ಲ ನಾವು ಏನಾರಾದ್ರೂ ಪಾಲನೆ ಮಾಡಿದ್ವಿ ಅಂತಂದ್ರೆ ನಮ್ಮ ಮನೆಗೆ ಒಳ್ಳೇದಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದನ್ನ ನಾನು ಒಬ್ರು ಗುರೂಜಿಯವರು ಯೂಟ್ಯೂಬ್ ಅಲ್ಲಿ ಹೇಳಿದ್ದನ್ನ ಕೇಳಿದ್ದು. ಸೊ ಹಂಗಾಗಿ ಯಾವಾಗಿಂದ ನಾನು ಕೇಳಿದ್ದೀನೋ ಸೊ ಅವಾಗಿನಿಂದ ನಾನು ಈ ತರ ಸ್ವಸ್ತಿಕನ್ನ ನಾನು ಹೇಗೆ ತೆಗ್ದಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಅಂದರೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹಾಗೆ ಯಾರಾದರೂ ಪಾಲಿಸೋರಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಇದನ್ನು ತೋರಿಸಿದ್ದೀನಿ. ಸೊ ಇದು ಅಮಾವಾಸ್ಯೆ ದಿವಸ ನಾನು ಮುಂಜಾನೆ ಪೂಜೆ ಮಾಡಬೇಕಾದ್ರೇ ಈ ಕೆಲಸ ಮಾಡ್ಕೊಂಡಿರೋದು. ಆಮೇಲೆ ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡಿದೆ. ಸೊ ನಾನು ನಾಷ್ಟ ಮಾಡಿಕೊಂಡು ಇವರು ಶಾಪ್ಗೆಲ್ಲ ಹೋದರು. ನಂದು ಇನ್ನೂ ಕೆಲಸ ಇತ್ತು, ನೈವೇದ್ಯ ಎಲ್ಲ ಮಾಡೋದಿತ್ತಲ್ಲ. ಸೊ ಅಮಾವಾಸ್ಯೆ ದೊಡ್ಡ ಅಮಾವಾಸ್ಯೆ ಅಂಥೇಳಿ ಅವತ್ತು ಹೋಳಿಗೆ ಮಾಡೋದು, ಹೋಳಿಗೆ, ರೈಸು, ಮತ್ತು ಸಾಂಬಾರು ಈ ಥರ ಎಲ್ಲ ಅಂದರೆ ಅವತ್ತಿನ ಅಡುಗೆಗೆ ಆ ಥರ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಅಡುಗೆ ಮಾಡಬೇಕಾದ್ರೆ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಲಿಲ್ಲ. ಯಾಕಂದರೆ ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಮಾಡ್ತಾ ಅಡುಗೆ ಮಾಡ್ಕೊಂಡು ಕುಂತೀನಿ ಅಂದರೆ ಜಲ್ದಿ ಅಡುಗೆನೇ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಆಗಲಿ ಅಂಥೇಳಿ, ಅಂದರೆ ನೈವೇದ್ಯಕ್ಕೆಲ್ಲ ತಡ ಆಗುತ್ತೆ ಅಂಥೇಳಿ ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಅಷ್ಟೊಂದು ವಿಡಿಯೋಗಳನ್ನು ಮಾಡಲಿಲ್ಲ. ಹಾಗೆ ಡೈರೆಕ್ಟಾಗಿ ನಾನು ಮಾಡಿರ್ತಕ್ಕಂಥ ನೈವೇದ್ಯ ಮಾಡಿದ ಮೇಲೆ ಹಾಗೆ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ನಾನು ನೈವೇದ್ಯ ಮುಗಿಸಿದ ಮೇಲೆ. ಸೊ ಆಮೇಲೆ ಶಾಪ್ಗೆಲ್ಲ ಹೋಗಿ ಅಲ್ಲಿ ಕೂಡ ನಾನು ಶಾಪಲ್ಲಿ ಕೂಡ ನೈವೇದ್ಯನ ತೋರಿಸಿ ಸೊ ಮನೆಗೆ ಬಂದೆ. ಇನ್ನೂ ಒಂದು ಕೆಲಸ ಏನಪ್ಪ ಅಂತಂದರೆ ನಾವು ಪೂಜೆ ಮಾಡಿದ ತಕ್ಷಣ ಎಲ್ಲ ಅಂದರೆ ಎಲ್ಲರೂ ಮಾಡ್ತಾರಂತಲ್ಲ, ಯಾರೋ ಕೆಲವೊಂದಿಷ್ಟು ಜನ ಮಾಡ್ಬೋದು. ಪೂಜೆ ಮುಗಿದ್ಮೇಲೆ ಆಯ್ತಪ್ಪ ಪೂಜೆ ಆಯಿತು ಅಂತ ಏಕೆಂದು ಜಲ್ದಿ ಮುಗಿಸಿ ಹೋಗಿಬಿಡ್ತಾ ಇರ್ತಾರೆ. ಬಟ್ ಪೂಜೆ ಎಲ್ಲ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಂಡಿರ್ತಾರೆ. ಬಟ್ ಕೊನೆಗೆ ತಾವು ಮನಸ್ಸಿಟ್ಟು ಬೇಡ್ಕೊಳ್ಳೋದನ್ನು, ತಾವೇನು ಅಂದ್ಕೊಂಡಿರ್ತಾರೋ ಅದನ್ನು ಬೇಡ್ಕೊಳ್ಳೋದನ್ನು ಮರೆತು ಒಂದು 2 ನಿಮಿಷನಾದರೂ ಕುಂತ್ಕೊಂಡು ನಮ್ಮ ಸಮಾಧಾನವಾಗಿ ನಾವು ಏನು ಅನ್ಕೋಬೇಕಂತಿರ್ತೀವಿ, ಏನು ಅಂದ್ಕೊಂಡಿರ್ತೀವಲ್ಲ, ಸೊ ಅದನ್ನು ಏನಾಗಬೇಕು ಅಂದರೆ ನಾವು ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವಲ್ಲ, ಸೊ ಅದನ್ನು 1-2 ನಿಮಿಷ ಭಕ್ತಿಯಿಂದ ನಾವು ಮನಸ್ಫೂರ್ತಿಯಾಗಿ ಪೂಜೆ ಮುಗಿದ್ಮೇಲೆ ಕೇಳ್ಕೊಂಡ್ವಿ ಅಂತಂದರೆ ಆ ದೇವರು ನಮ್ಮ ಮಾತನ್ನು ಆಲಿಸ್ತಾನೆ ಅನ್ನೋದು ನನ್ನ ನಂಬಿಕೆ. ಸೊ ಕೆಲವೊಂದಿಷ್ಟು ಜನ ಅವಸರದಲ್ಲಿ ಏನು ಟೈಮ್ ಇರೋದಿಲ್ಲ ಅಂಥೇಳಿ ಪೂಜೆ ಒಂದು ಮುಗೀತಲ್ಲ ಅಂಥೇಳಿ ಮುಗಿಸಿ ತಮ್ಮ ಬೇರೆ ಕೆಲಸಕ್ಕೆಲ್ಲ ಹೋಗೋರು ಭಾಳ ಜನ ಇರ್ತಾರೆ. ಸೊ ಹಂಗೆಲ್ಲ ಮಾಡಬೇಡಿ. ಯಾಕಂದರೆ ಪೂಜೆನ ಮಾಡಿದ ತಕ್ಷಣ ನಮಗೇನು ಬೇಕು ಅದನ್ನು ನಾವು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ ಅಂತಂದರೆ ದೇವರು ನಮಗೆ ಅದನ್ನು ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ. ಸೊ ನನಗಂತೂ ಇದರಲ್ಲಿ ತುಂಬಾ ಅನುಭವ ಅಂತ ಹೇಳ್ಬೋದು. ಸೊ ನಾನು ಏನು ಬೇಡ್ಕೊತೀನೋ ಅದನ್ನು ದೇವರು ನನಗೆ ಕೊಟ್ಟಿದ್ದಾನೆ.
ಸೊ ಹೀಗೆಲ್ಲ ಪೂಜೆ ಮುಗಿದ್ಮೇಲೆ ಅವಸರಾಗಿ ಮಾಡೋದನ್ನು ಮಾಡಬೇಡಿ. ಯಾಕಂದರೆ ಪೂಜೆ ಮಾಡಿರ್ತೀವಿ, ಒಂದೆರಡು ನಿಮಿಷ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ದೇವ್ರು ನಮಗೆ ಒಳ್ಳೆಯ ಫಲನ ನೀಡ್ತಾನೆ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಸಾಕಷ್ಟು ಜನ ಯಾರಾದರೂ ಅನ್ಕೋಬೋದು, ಏನಪ್ಪ ಇಷ್ಟೆಲ್ಲ ಹೇಳ್ತಾರೆ, ನಮ್ಮ ಕೆಲಸದ ರೂಟೀನ್ನಲ್ಲಿ ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ, ನಾವು ಹೇಗೆ ಮಾಡ್ತೀವೋ ಅದೇ ಕರೆಕ್ಟ್ ಅಂತ ಅನ್ನೋರು ಇರ್ತಾರೆ. ಸೊ ಅದೆಲ್ಲ ಕರೆಕ್ಟೇ. ಯಾಕಂದರೆ ಒಬ್ಬೊಬ್ರಿಗೆ ಟೈಮ್ ಇರುತ್ತೆ, ಒಬ್ಬರಿಗೆ ಟೈಮ್ ಇರೋದಿಲ್ಲ, ತುಂಬಾ ಕೆಲಸ ಇರುತ್ತೆ, ಹೊರಗಡೆ ಜಾಬ್ ಎಲ್ಲ ಮಾಡ್ತಾ ಇರ್ತಾರೆ, ಅಥವಾ ಬೇರೆ ಏನಾದರೂ ಕೆಲಸಗಳೇ ಇರ್ತವೆ. ಸೊ ಒಬ್ಬೊಬ್ರಿಗೆ ಈ ಥರ ಎಲ್ಲ ಇಷ್ಟೊಂದು ಪಾಲಿಸೋದೆಲ್ಲ ಆಗ್ತಿರೋದಿಲ್ಲ. ನನ್ನ ಪ್ರಕಾರ ಏನು, ನನಗೇನೋ ಕೆಲವೊಂದಿಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ನೀವು ಹೇಗೆ ಮಾಡ್ತೀರಾ, ನೀ ಹೇಗೆ ಪಾಲಿಸ್ತೀಯ ಅಕ್ಕ, ಹೀಗೆಲ್ಲ ಕೇಳೋರು ಇರ್ತಾರಲ್ಲ, ಅವ್ರಿಗೆಲ್ಲ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಯಾಕಂದರೆ ನಾನು ಹೌಸ್ ವೈಫು, ಮನೆಯಲ್ಲೇ ಇರ್ತೀನಿ. ನನಗೆ ಇನ್ನೂ ಅಲ್ಲ, ಎಷ್ಟು ಬೇಕೋ ನಾನು ಅಷ್ಟು ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಪಾಲಿಸ್ತಾನೇ ಇರ್ತೀನಿ. ಇದರ ಅರ್ಥ ಪಾಲಿಸಿದ್ರೆ ಮಾತ್ರ ಒಳ್ಳೆಯದಾಗತ್ತೆ ಅನ್ನೋದು ಅಂತಲ್ಲ. ಸೊ ಪಾಲಿಸ್ಲಿ ಬಿಡಲಿ, ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ನಮಗೆಲ್ಲ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಯಾರಿಗೂ ಒಬ್ಬೊಬ್ರಿಗೆ ಆಗ್ತಿರೋದಿಲ್ಲ, ಇದಕ್ಕಿಂತ ಹೆಚ್ಚಿನದ ಕೆಲಸನೂ ಇರುತ್ತೆ, ಅವ್ರ ಮನೇಲಿ ತುಂಬ ಕೆಲಸ ಇರುತ್ತೆ, ಅಂಥವ್ರಿಗೆಲ್ಲ ಆಗ್ತಿರೋದಿಲ್ಲಲ್ಲ. ಸೊ ಅವರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಮ್ಮ ಮನಸ್ಸು ಅಂದರೆ ಶುದ್ಧವಾಗಿದ್ದರೆ ಎಲ್ಲನೂ ನಮ್ಮದು ಒಳ್ಳೆಯದೇ ಆಗುತ್ತೆ. ಸೊ ದೇವರು ನೋಡ್ತಾನೆ ಇರ್ತಾನೆ, ನಾವು ಕೆಟ್ಟ ಕರ್ಮಗಳನ್ನು ಮಾಡ್ತಾಯಿದ್ದೀವಿ, ಒಳ್ಳೆ ಕರ್ಮಗಳನ್ನು ಮಾಡ್ತಾಯಿದ್ದೀವಿ ಅಂತೇಳಿ ನೋಡ್ತಾ ಇರ್ತಾನೆ. ನಮ್ಮ ಕರ್ಮದ ಮೇಲೆ ನಮಗೆ ಪ್ರತಿಫಲನ ನೀಡ್ತಾ ಇರ್ತಾನೆ. ಸೊ ಆಗಲಿಲ್ಲ ಅಂದರೂ ಟೆನ್ಷನ್ ಮಾಡ್ಕೋಬೇಡಿ. ಸೊ ಈ ಜೀವನವನ್ನು ನಾವು ಹೇಗೆ ಖುಷಿಯಾಗಿ ನೆಮ್ಮದಿಯಿಂದ ಕಳಿಬೇಕು ಅನ್ನೋದು. ಸೊ ಹಾಗಾಗಿ ಇದನ್ನು ಪಾಲಿಸೇನೆ ನಾವು ಹಿಂಗೆ ಖುಷಿಯಾಗಿ ಕಳಿಬೇಕು ಅಂತೇನು ಹಿಂಗೂ ಇರೋದಿಲ್ಲ. ಒಬ್ಬೊಬ್ರಿಗೆ ಆಗ್ತಿರೋದಿಲ್ಲ, ಅವ್ರ ಕೆಲಸನೂ ತುಂಬ ಇರುತ್ತೆ, ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರ್ತಾರೆ, ಅವ್ರಿಗೆ ಆಗ್ತಿರೋದಿಲ್ಲ. ಅವರು ಎಲ್ಲ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇದನ್ನು ಪಾಲಿಸ್ಲೇಬೇಕಂತೇನಿಲ್ಲ ಅಲ್ವಾ. ನೀವು ನಿಮ್ಮ ಕೆಲಸದಲ್ಲಿ ಕರೆಕ್ಟಾಗಿದ್ದರೆ ಅಂದರೆ ನಿಮ್ಗೆ ಒಳ್ಳೇದಾಗೇ ಆಗತ್ತೆ. ಆ ದೇವರು, ನೀವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಲಿಲ್ಲ ಅಂತಂದರೆ ನಿಮಗೆ ಕೆಟ್ಟದ್ದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾನು ಈ ಒಂದು ವಿಷಯನ ಹೇಳಬೇಕು ಅಂದ್ಕೊಂಡೆ. ಯಾಕಂದರೆ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಬರೀ ಇದನ್ನೇ ಹೇಳ್ತೀರಾ. ಸೊ ನಮಗೆ ಇಷ್ಟೊಂದು ಕೆಲಸ ಇರುತ್ತೆ, ನಮ್ಗೆ ಆಗೋದಿಲ್ಲ ಅಂತ ಅನ್ನೋರು ಬೇಜಾರು ಮಾಡಿಕೊಂಡ್ರೆ, ಸೊ ಅದು ಒಂಥರ ನಮಗೂ ಬೇಜಾರು ಅನಿಸುತ್ತೆ. ಯಾಕಂತಂದರೆ ಒಬ್ಬೊಬ್ರಿಗೆ ಆಗತ್ತೆ, ಒಬ್ಬರು ತುಂಬ ಕೆಲಸದಲ್ಲಿ ಇರ್ತೀರ, ಸೊ ಹಿಂಗೆ ಮಾಡಿರಿ, ಆ ಟೈಮಲ್ಲೇ ಮಾಡಿರಿ, ಈ ಟೈಮಲ್ಲೇ ಮಾಡಿರಿ ಅಂತಂದರೆ ಅವ್ರಿಗೆ ತುಂಬಾ ಬೇಜಾರಾಗುತ್ತಲ್ಲ. ಸೊ ಅವ್ರ ಕೆಲಸದಲ್ಲಿ ಬಿಟ್ಟು ಇದನ್ನೆಲ್ಲ ಮಾಡ್ಕೋತ ಕೂಡೋಕೆ ಆಗ್ತಿರೋದಿಲ್ಲ. ಸೊ ಮನೇಲಿದ್ದವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ಅವರು ಅಂದರೆ ಮನೇಲೇ ಇರ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆದರೂ ಇದನ್ನೆಲ್ಲ ಮಾಡ್ತಾ ಕುಂತ್ಕೋಬೋದು. ಸೊ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆಲ್ಲ ಇದು ಪ್ರಾಬ್ಲಮ್ ಆಗ್ತಾ ಇರತ್ತೆ, ಅಥವಾ ಬೇರೆ ಏನಾದರೂ ಕೆಲಸ ಇರೋರಿಗೂ ಇದು ಪ್ರಾಬ್ಲಮ್ ಆಗ್ತಾ ಇರತ್ತೆ. ಸೊ ಹಾಗಾಗಿ ಆಗದೇ ಇರೋರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ನಮಗೆಲ್ಲನೂ ಒಳ್ಳೆಯದಾಗತ್ತೆ ಅಂತೇಳಿ. ಇನ್ನು ಇದು ನೆಕ್ಸ್ಟ್ ಡೇದು ಬ್ಲಾಗು, ಅಂದರೆ ಯುಗಾದಿ ದಿವಸದ್ದು. ಸೊ ಅವತ್ತು ಬೇವು ಹಾಕ್ಕೊಂಡು ಜಳಕ ಎಲ್ಲ ಮಾಡ್ತಾರಲ್ಲ, ಸೊ ಹಂಗಾಗಿ ನಾನು ಬೇವಿನ ಗಿಡಕ್ಕೆ ಹೋಗಿ ಆ ಬೇವನ್ನು ತೊಗೊಂಡು ಬಂದು ಅದನ್ನೆಲ್ಲ ಬಿಡಿಸಿಟ್ಕೊಂಡೆ. ಸೊ ಯಾರು ಅಂದರೆ ಹೀಗೆ ನಾನು ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ರೀಲ್ಸಲ್ಲಿ ಒಬ್ಬರು ಶೇರ್ ಮಾಡಿದರು. ಏನಪ್ಪ ಅಂತಂದರೆ, ನೀವು ಅವತ್ತು ನಾವು ಆಯಿಲ್ ಹಚ್ಚಿ ಅವ್ರಿಗೆಲ್ಲ ತಲೆ ಸ್ನಾನ ಎಲ್ಲ ಮಾಡಿಸ್ತಾ ಇರ್ತೀವಲ್ಲ, ಸೊ ಅದಕ್ಕೂ ಮುಂಚೆ ಅವರಿಗೆ ಸ್ವಲ್ಪ ಕುಂಕುಮ ಅರಿಶಿನ ಹಚ್ಚಿ ಆಮೇಲೆ ಆಯಿಲ್ ಹಚ್ಚಿ ಅವ್ರಿಗೆ ಸ್ನಾನನ ಮಾಡಿಸಿದ್ರೆ ಮಕ್ಕಳಿಗೆ ಒಳ್ಳೆಯದಾಗತ್ತೆ, ಅವ್ರಿಗೂ ಒಳ್ಳೆಯದಾಗತ್ತೆ, ಮತ್ತು ಅವರು ದೀರ್ಘಾಯುಷ್ಯವಂತರು ಆಗ್ತಾರೆ, ಆರೋಗ್ಯವಂತರಾಗ್ತಾರೆ ಅಂಥೇಳಿ ಹೀಗೆ ಆ ವಿಡಿಯೋದಲ್ಲಿ ಶೇರ್ ಮಾಡಿದರು. ಸೊ ಹಾಗಾಗಿ ನಾನು ಕೇಳಿದ್ನಲ್ಲ, ಸೊ ಅದು ಹಾಗಾಗಿ ಅವತ್ತಿನ ಮಾರ್ನಿಂಗ್ ನಾನು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅರಿಶಿನ ಮತ್ತು ಕುಂಕುಮನ ಹಚ್ಚಿ ಆಮೇಲೆ ಆಯಿಲ್ ಹಚ್ಚಿ ಅವರಿಗೆಲ್ಲ ಬೇವು ಹಾಕಿ ಸ್ನಾನನ ಮಾಡಲಿಕ್ಕೆ ಕೊಟ್ಟೆ. ಸೊ ಎಲ್ಲರಿಗೂ ನಾನು ಹಾಗೆ ಮಾಡಿದೆ, ಹಸ್ಬೆಂಡ್ ಕೂಡ ಮಾಡಿದೆ ಮತ್ತು ಮಕ್ಕಳಿಗೆ ಕೂಡ ಮಾಡಿದೆ. ಮನೇಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅನ್ನೋದೇ ನನ್ನ ಭಾವನೆ. ಸೊ ಹಾಗಾಗಿ ಅದನ್ನು ನಾನು ಕೇಳಿದ್ದೆ. ಸೊ ನನಗಿದು ಮೊದಲೆಲ್ಲ ಗೊತ್ತಿದ್ದಿದ್ದಿಲ್ಲ. ನಾನು ಅವತ್ತು ಅಂದರೆ ಯುಗಾದಿ ಹಿಂದಿನ ದಿವಸ ನಾನು ಆ ವಿಡಿಯೋ ನೋಡಿದ್ದೆ. ಸೊ ಹಂಗಾಗಿ ಅವತ್ತು ಆ ವಿಡಿಯೋ ನೋಡಿದ ತಕ್ಷಣ ನಾನು ಇದನ್ನು ಪಾಲಿಸಲೇಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಅವತ್ತು ನಾನು ಕುಂಕುಮ ಅರಿಶಿನ ಹಚ್ಚಿ ಆಮೇಲೆ ಆಯಿಲ್ ಹಚ್ಚಿ ಅವ್ರಿಗೆ ಸ್ನಾನ ಮಾಡಲಿಕ್ಕೆ ಕೊಟ್ಟೆ. ಆಮೇಲೆ ಸ್ನಾನ ಎಲ್ಲ ಮಾಡಿದ ಮೇಲೆ ಚಿಕ್ಕ ಮಗಳ ಜೊತೆ ನಾನು ನಮ್ಮ ಮನೆ ಹತ್ತಿರ ಇರುವ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ. ಸೊ ಅವ್ರ ಜೊತೆ ಹಾಗೆ ಆ ದೇವರಿಗೆಲ್ಲ ನಮಸ್ಕಾರ ಮಾಡಿ ಅವತ್ತು ಅಭಿಷೇಕ ಮಾಡಿದರು, ಎಲೆ ಪೂಜೆ ಎಲ್ಲ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು ಅದು ನೋಡಲಿಕ್ಕೆ. ಸೊ ಹಾಗಾಗಿ ಅಕ್ಕಿ ಜೊತೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಪ್ರಸಾದವನ್ನು ತೊಗೊಂಡು ಬಂದೆ. ಆಮೇಲೆ ಮನೆಗೆ ಬಂದ ಮೇಲೆ ಬೇವು ಬೆಲ್ಲ ಮಾಡೋದಿರುತ್ತಲ್ಲ, ಸೊ ಈ ಬೇವು ಬೆಲ್ಲನೂ ಕೂಡ ನಾನು ಅವತ್ತು ಈ ಹಿಂದಿನ ದಿವಸನೇ ಒಂದು ವಿಡಿಯೋ ನೋಡಿದ್ದೆ. ಅಂದರೆ ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡಿದರೆ ಒಬ್ಬರು ಶೇರ್ ಮಾಡ್ಕೊಂಡಿದ್ರು, ಗೋಡಂಬಿ ಮತ್ತು ಮನುಕ, ಬಾದಾಮ ಮತ್ತು ಕಸ್ಕಸಿ, ಬೆಲ್ಲ ಮತ್ತು ಸ್ವಲ್ಪ ಬೇವಿನ ಹೂವು
ಇವನ್ನೆಲ್ಲ ಮಿಕ್ಸ್ ಮಾಡಿ ಬೇವು ಮಾಡೋದನ್ನು ಹೇಳಿದರು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಈ ಥರ ಮಾಡಬೇಕು ಅಂತ. ಸೊ ನಾನು ಟ್ರೈ ಮಾಡಿದ್ರೆ ಆಯ್ತು ಅಂತ ಹೇಳಿ ಆ ಥರ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಅದನ್ನು ಒಂದು ಸಣ್ಣ ರೀಲ್ಸ್ ಕೂಡ ಮಾಡಿಕೊಂಡು ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೆ. ಯಾರ್ಯಾರ ಮನೆಯಲ್ಲಿ ಹೇಗೆ ಮಾಡ್ತೀರ ಅನ್ನೋದು ಗೊತ್ತಿಲ್ಲ. ಸೊ ಅವತ್ತು ನಾನು ಯುಗಾದಿ ಪಾಡ್ಯ ದಿವಸ ಮಕ್ಕಳ ಜೊತೆ ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಆಮೇಲೆ ಮಮ್ಮಿ ಪಪ್ಪಾಗೆಲ್ಲ ಬೇವು ಬೆಲ್ಲವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡೆ. ಮಕ್ಕಳಿಗೂ ಕೂಡ ಹಾಗೆ ಹೇಳಿದೆ. ಆಮೇಲೆ ನಮ್ಮ ಚಿಕ್ಕು ಕೂಡ ನನಗೆ ವಿಶಸ್ಸನ್ನು ತಿಳಿಸ್ಲಿಕ್ಕೆ ಬಂದಿದ್ದ. ಅವನು ಚಾಕ್ಲೇಟ್ ತೊಗೊಂಡು ಬಂದಿದ್ದ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದ ಅವನ ಡ್ರೆಸ್ಸು. ಅವನು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ಮಾಡಿದೆ. ಅವನು ತುಂಬ ಚೆನ್ನಾಗಿ ಅವನಿಗೂ ಆ ಬೇವು ಬೆಲ್ಲವನ್ನು ಸ್ವಲ್ಪ ತಿನ್ನಿಸಿದೆ. ಅವನಿಗೂ ಇಷ್ಟ ಅನ್ನಿಸ್ತು, ತಿಂದ. ಇವನು ನಮ್ಮ ತಮ್ಮ, ಅವನು ಕೂಡ ನನಗೆ ಬೇವು ಬೆಲ್ಲವನ್ನು ಕೊಟ್ಟು ಅವತ್ತಿನ ಯುಗಾದಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸಿದ್ದೀವಿ. ಆಮೇಲೆ ಮಗಳದ್ದು ಒಂದು ಸ್ಮಾಲ್ ಅಂದರೆ ಒಂದು ವಿಡಿಯೋನ ಮಾಡಬೇಕು ಯುಗಾದಿದು ಅಂಥೇಳಿ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಡ್ರೆಸ್ಸಿಂಗ್ ಮಾಡಿದೆ. ಆಮೇಲೆ ಚಿಕ್ಕ ಮಗಳು ಕೂಡ ಡ್ರೆಸ್ಸನ್ನು ಹಾಕ್ಕೊಂಡು ಅವ್ರ ಜೊತೆ ದೇವ್ರಿಗೆಲ್ಲ ಹೋಗಿದ್ದೆ, ದಾನಮ್ಮ ಟೆಂಪಲ್ಗೆಲ್ಲ. ಸೊ ಅಲ್ಲಿ ಅಂದರೆ ಹೊರಗಡೆ ಹೋದಾಗ ನಂಗೆ ಸ್ವಲ್ಪ ವಿಡಿಯೋ ಹೇಗೆ ಮಾಡೋದಪ್ಪ ಅಂಥೇಳಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೀನಿ. ಯಾಕಂದರೆ ಯಾರಾದರೂ ಏನಾದರೂ ಅನ್ಕೊತಾರೆ ಅಂಥೇಳಿ. ಬಟ್ ಅಲ್ಲಿ ಸ್ವಲ್ಪ ಭಾಳಷ್ಟು ವಿಡಿಯೋ ಮಾಡಲಿಲ್ಲ, ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ದನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಅವ್ರ ಮಗಳದ್ದು ಒಂದು ಸಣ್ಣ ವಿಡಿಯೋ ಅಂದರೆ ಯುಗಾದಿದು ಸ್ಪೆಷಲಾಗಿ ಒಂದು ವಿಡಿಯೋನ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ದಾನಮ್ಮ ದೇವಿ ಟೆಂಪಲ್ಗೆಲ್ಲ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ದೇವಿ ಪೂಜೆ ಅಂತೂ ಇಷ್ಟು ಚೆನ್ನಾಗಿ ಮಾಡಿದರು, ತುಂಬ ಸೂಪರಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದು ಈ ವ್ಲಾಗನ್ನು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಅವತ್ತಿನ ಹಬ್ಬದಂದರೆ ಬೇವು ಕೊಡೋದು ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋದು ಇಷ್ಟೆಲ್ಲ ಮಾಡಿಕೊಂಡು ಈ ವ್ಲಾಗನ್ನು ಮುಗಿಸ್ಕೊಂಡ್ಬಿಟ್ಟೆ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಹೆಚ್ಚಿಗೆ ಏನೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ 2 ದಿವಸ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿದ್ರಿಂದ ಈವ್ನಿಂಗ್ ಶೂಟ್ ಮಾಡ್ಕೋದಾಗಲಿಲ್ಲ, ತುಂಬಾ ಬೇಸರ ಆಯಿತು. ಸೊ ಯುಗಾದಿ ಪಾಡ್ಯ ದಿವಸ ಮಾಡಿದ ವಿಡಿಯೋ ಜಾಸ್ತಿ ಇಲ್ಲ, ಬಟ್ ಹಿಂದಿನ ದಿವಸ ಮಾಡಿದ್ದು ತುಂಬಾ ವಿಡಿಯೋ ಇತ್ತು, ಅದನ್ನೇ ಜಾಸ್ತಿ ಅಪ್ಲೋಡ್ ಮಾಡಿರೋದಿಲ್ಲ. ಈ ವ್ಲಾಗಲ್ಲಿ ನಾನು ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ, ನಾನು ಇನ್ನೂ ಒಳ್ಳೆ ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.